ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಅಕ್ಕಿ ಹಿಟ್ಲೆ ಒಂದು ಮಸಾಲ ಅಕ್ಕಿ ರೊಟ್ಟಿ ಮಾಡಿ ತೋರ್ಸಾಕತ್ತೇನೆ ನಿಮಗೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಇದು ಪಾಲಕ ಸ್ವಚ್ಛಗೆ ತೊಳೆದ ಸೋಸೆ ಇಟ್ಕೊಂಡೇನಿ. ಮತ್ತು ಇದು ಸಬ್ಬಸಿಗೆ ಸೊಪ್ಪು, ನೀವು ಯಾವುದೇ ಸೊಪ್ಪು ಹಾಕಿ ಮಾಡ್ಕೋಬೋದು ಅಕ್ಕಿ ರೊಟ್ಟಿ. ಮತ್ತು ಇದು ಸಬ್ಬಸಿಗೆ ಸೊಪ್ಪು, ಜವಾರಿದ ಸಬ್ಬಸಿಗೆ ಸೊಪ್ಪು. ಅದಕ್ಕೆ ಕೊತ್ತಂಬರಿ ಇಟ್ಕೊಂಡೇನಿ, ಮತ್ತು ಈರುಳ್ಳಿ ಇಟ್ಕೊಂಡೇನಿ, ಹಸಿ ಖಾರ 5ರಿಂದ 6 ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಅದ್ರಾಗ ಉಪ್ಪು ಹಾಕ್ಕೊಂಡೆ ಇಟ್ಕೊಂಡೇನಿ ನಾನು ರುಚಿಗೆ ತಕ್ಕಷ್ಟು. ಮತ್ತು ಜೀರಿಗೆ ಇಟ್ಕೊಂಡೇನಿ, ಹಿಂಗೆ ಇಟ್ಕೊಂಡೇನಿ. ಅಕ್ಕಿ ಹಿಟ್ಟು ಅಂದಾಜಲ್ಲೇ ಇಟ್ಕೊಂಡೇನಿ, ನನಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಮಾಡ್ತೀನಿ. ಮಾಡೋ ವಿಧಾನ ಹೇಳ್ತೇನೆ ನಿಮಗೆ. ನೋಡಿ, ಇದನ್ನು ಪಾಲಕನ್ನು ಹಿಂಗೆ ಸಣ್ಣಗೆ ಹೆಂಚ್ಕೊಂಡೇನಿ, ಇದನ್ನು ಸಬ್ಬಸಿಗೆ ಸೊಪ್ಪನ್ನು ಸಣ್ಣಗೆ ಹೆಂಚ್ಕೊಂಡೇನಿ. ಈಗ ಅದನ್ನೆಲ್ಲ ಅಕ್ಕಿ ಹಿಟ್ಟಿನಾಗ ಹಾಕಿ ಮತ್ತು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತೀನಿ. ನೋಡಿ, ಇದೊಂದು ಬೌಲ್ ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟು ಹಾಕಾಕತ್ತೇನಿ. ಮತ್ತು ಕೊತ್ತಂಬರಿ ಹಾಕೇನಿ. ಈಗಿನ ಮಕ್ಕಳು ಇವು ತಪ್ಪಲು ದಿನಸ ತಿನ್ನಂಗಿಲ್ಲ. ಅದಕ್ಕೆ ನೀವು ಅವ್ರ ಟಿಫಿನ್ ಬಾಕ್ಸಕ್ಕೆ ಡಬ್ಬಿಗೆ ಹಿಂಗೆ ಮಾಡಿ ಕೊಡ್ಬೋದು, ಅವರೆಲ್ಲ ತಿಂತಾರು. ಮತ್ತೀಗ ಹಸಿ ಖಾರ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇ ಬಿಟ್ಟೇನಿ. ಮತ್ತು ಇವನು ಸಣ್ಣಗೆ ಈರುಳ್ಳಿ ಹಂಚ್ಕೊಂಡೇನಿ, ಈರುಳ್ಳಿ ಹಾಕಾತೀನಿ. ಸ್ವಲ್ಪ ಹಿಂಗೆ ಹಾಕೇನಿ. ಈಗ ನಾ ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಏನು ಹೆಂಚ್ಕೊಂಡೇನಿಲ್ಲ ಅದನ್ನು ಹಾಕಾಕತ್ತೇನಿ. ಭಾಳ ಚಲೋ ಅಕ್ಕಾವ ಮಾಡಿ ನೀವು. ಸ್ವಲ್ಪ ಕೈಲೇನ ಕುಡಿಸ್ಕೊತೇನೆ. ಯಾವಾಗ ನಿಮಗೆ ರೊಟ್ಟಿ ಚಪಾತಿ ಬೇಜಾರಾದಾಗ ಹಿಂಗೆ ಮಾಡಿ ತಿಂದು ಬಿಡೋದು. ಇದ್ರ ಜೊತೆ ನೀವು ಬೇಕಾದ್ರೆ ಚಟ್ನಿ ತಿನ್ಬೋದು, ಇಲ್ಲಾಂದ್ರೆ ಮೊಸರು ಹಚ್ಕೊಂಡು ತಿನ್ಬೋದು. ಈಗ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ತೀನಿ. ನೋಡಿ, ಬಿಸಿನೀರು ಹಾಕಾಕತ್ತೀನಿ. ನೋಡಿ ಹಾಕ್ಕೋಬೇಕು, ಏಕದಮ್ ಭಾಳ ಹಾಕಬಾರ್ದು. ನೋಡಿ ಒಂದು ಸ್ವಲ್ಪ ನೋಡೇನ ಹಾಕಬೇಕು ನೀವು. ತಿಳುವಾತಂದ್ರೆ ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ. ನೋಡಿ, ಇದು ರೆಡಿ ಆತ. ಒಂದು 10 ನಿಮಿಷ ನೆನಿಬೇಕು. ನೆನಿಲಿದು ಇದನ್ನು ರೊಟ್ಟಿ ತಟ್ಟೋದ ತೋರಿಸ್ತೀನಿ. ಕರ್ಚಿಪ ಅದ್ರ ಮೇಲೆ ಈಗ ಇದನ್ನು ಬಡಿತೀನಿ. ಒಂದು ಸ್ವಲ್ಪ ನೀರು ಇಟ್ಕೋಬೇಕು, ನೀರು ಇಟ್ಕೊಂಡು ಬಡಿಬೇಕು. ಅಲ್ಲೇ ಒಂದು ದ್ವಾಸೆ ಹಂಚಿಟ್ಕೊಂಡೇನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೇನಿ. ಕರ್ಚಿಪ್ನ್ಯಾಗ ತೊಗೊಂಡ ಹಿಂಗೆ ಹಾಕ್ತೇನೆ ನಾನು. ಸಣ್ಣ ಮಾಡ್ತೇನೆ ನಾನು. ನೋಡಿ, 2 ಬಾಜು ಬೇಯಿಸ್ತೇನೆ ನಾನು, ಹೊಳಿಸಿ ಹಾಕ್ತೇನೆ. ನೋಡಿ ನೋಡಿ ರೊಟ್ಟಿ ಬೇದೈತಿದು. ನಿಮಗೆ ಬೇಕಂದ್ರೆ ಹಿಂಗೆ ನೀವು ಒಂದು ಸ್ವಲ್ಪ ದಿಪ್ಪ ಸಣ್ಣ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನಿಮಗೆ ತಿಳಬೇಕಂದ್ರೆ ಒಂದೇ ಸೈಡ್ ಬೇಯಿಸ್ಕೊಂಡ್ರೂ ನಡಿತೈತಿ. ಈಗ ಆದರೂ ನಮ್ಮದು ಬಿರುಸಾಗ್ಯಾವ, ತೆಗಿತೇನೆ. ನೋಡಿ, ಮಸಾಲ ರೊಟ್ಟಿ ರೆಡಿ ಮಾಡಿದ್ದೇನೆ. ಮತ್ತು ಮೊಸರು ಇಟ್ಕೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಖಾರ ಉದುರ್ಸ್ಕೊಂಡು ತಿನ್ಬೇಕು, ರುಚಿ ಆಗ್ತೈತಿ. ಮತ್ತು ಈ ಅಕ್ಕಿ ಹಿಟ್ಟು ಮಸಾಲ ರೊಟ್ಟಿಗೆ ನನಗೊಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲರದ್ದು ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.